ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 8, 2025 ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 9ನೇ ಅಧ್ಯಾಯ 32ರಿಂದ 38ರವರೆಗಿನ ವಚನಗಳು. ಆ ಕಾಲದಲ್ಲಿ ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸುಸ್ವಾಮಿಯ ಬಳಿಗೆ ಕರೆತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸುಸ್ವಾಮಿ ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನಸಮೂಹವನ್ನು ಕಂಡಾಗ ಅವರ ಮನ ಕರಗಿತು, ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆಯೇನೋ ಹೇರಳ, ಕೊಯ್ಲುಗಾರರೋ ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ: ಆತ್ಮಕ್ಕೂ ವಿಶ್ವಾಸದ ಬದುಕು ಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಮಾನವನ ಶಕ್ತಿ ಸಾಮರ್ಥ್ಯ ಎಲ್ಲಿ ಅಂತ್ಯವಾಗುತ್ತದೋ ಅಲ್ಲಿ ಆತನ ವಿಶ್ವಾಸ ಪ್ರಾರಂಭ. ನಮ್ಮಿಂದಲೇ ಸಾಧ್ಯವಾಗುವುದಾದರೆ ಅಲ್ಲಿ ಅದ್ಭುತಕ್ಕೂ ವಿಶ್ವಾಸಕ್ಕೂ ಎಡೆಯಿರುವುದಿಲ್ಲ. ವಿಶ್ವಾಸವು ದೇವರ ಕೊಡುಗೆ ಎಂದು ಹೇಳುವುದುಂಟು. ಹೌದು, ಸರಿ. ಗಾಳಿಯೂ ಸಹ ದೇವರ ಕೊಡುಗೆಯೇ ಅಲ್ಲವೇ? ನಾವು ಬದುಕಬೇಕಾದರೆ ಉಸಿರಾಡಬೇಕು. ಗಾಳಿ ಇದೆ ಸರಿ, ಆದರೆ ಉಸಿರಾಟ ನಮ್ಮ ಪ್ರಯತ್ನ. ಹಾಗೆಯೇ ಅನ್ನವೂ ಸಹ ದೇವರ ಕೊಡುಗೆಯಲ್ಲವೇ? ನಾವು ಜೀವದಿಂದಿರಬೇಕಾದರೆ ಅನ್ನವನ್ನು ಉಣ್ಣಬೇಕು. ಸುಮ್ಮನೆ ಕುಳಿತರೆ ಗಾಳಿ, ನೀರು, ಅನ್ನ ನಮಗೇನು ಉಪಯೋಗವಾಗದೆ ಸಾಯುತ್ತೇವೆ. ಹೇಗೆ ಈ ದೇಹಕ್ಕೆ ಈ ಎಲ್ಲ ದೈವ ಕೊಡುಗೆಗಳನ್ನು ಸ್ವೀಕರಿಸಿದಾಗ ಮಾತ್ರ ಜೀವವಿರುವುದೋ ಹಾಗೆಯೇ ನನ್ನ ಆತ್ಮಕ್ಕೂ ವಿಶ್ವಾಸದ ಬದುಕು ಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.